ಶಿವಪಂಚಾಕ್ಷರಿಮಯ ಪಠಣವನ್ನು ಮಾಡಿದಂತಹ ಶ್ವೇತಕುಮಾರನ ಪ್ರೇತವನ್ನು ಶಿಕ್ಷಿಸುವುದಕ್ಕೆ ಮುಂದಾದೆಯ ಇದು ಶಿವನದಿಂದಲೇ ನಿನಗೆ ಗುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರ ನೀವೇ ಕೊಟ್ಟಂತಹ ಉದ್ಯೋಗ ಅದನ್ನೇ ಮಾಡುತ್ತಿದ್ದವ ನೀವು. ನನ್ನ ಮಾತು ಕೇಳಬೇಕಿತ್ತು. ಈ ಹೊತ್ತಿನಲ್ಲಿ ಉದ್ಯೋಗವನ್ನೇ ಮಾಡುತ್ತಿದ್ದೆ ನಾನು. ಈ ಹೊತ್ತಿನಲ್ಲಿ ತಡೆಯಲು ಬಂದ ಈಗ ಶಕ್ತಿಯನ್ನು ಎದುರಿಸಿದೆ. ಒಪ್ಪಗೊಂಡಂತ ನೀವೇ ಎದುರಾಗಿ ಬರುತ್ತೀರಿ ಎಂಬುದಾಗಿ ನಾ ಗ್ರಹಿಸಲಿಲ್ಲ. ನಾ ಮಾಡಿದ ತಪ್ಪಾದರೂ ಎದುರಿಸಿದೆ. ಶೈಮಿನಿಯ ಒಡೆಯ ಯೋಚಿಸದಿರು. ನನ್ನ ಪಾದ ಕೆಳಗೆ ಕ್ಷಮೆಯನ್ನೇ ಯಾಚಿಸ್ತಾ ಇದ್ದೀಯ. ಹಾಗೆಂದು ಇದೆಲ್ಲವನ್ನು ಮಾಡಿಸಿದ್ದು ನಾವೇ. ನಮ್ಮದಾದಂತಹ ಕಾರ್ಯವನ್ನೆಸಗುವುದಕ್ಕೆ ನೀನಿಲ್ಲಿ ಪಾತ್ರಧಾರಿ ಮಾತ್ರ. ಯೋಚಿಸದಿರು. ಶ್ವೇತಕುಮಾರನ ಪ್ರೇತ ಶಿವಪಂಚಾಕ್ಷರಿಯ ಪಠಣವನ್ನು ಮಾಡಿದ ಕಾರಣದಿಂದಾಗಿ ಆತ ಮಾಡಿದಂತಹ ಪಾಪವೆಲ್ಲವೂ ಅಳಿದು ಹೋಗಿದೆ. ಯೋಚಿಸದಿರು. ನಿನ್ನದಾದಂತಹ ಶೈಮಿನಿಯನ್ನು ಸೇರಿಕೊಂಡು ನಿನ್ನದಾದಂತಹ ಕಾರ್ಯವನ್ನು ಮಾಡುತ್ತಾ ಇರು. ಜೀವನದಲ್ಲಿ ಇದೊಂದೇ ಒಳ್ಳೆಯ ಕಾರ್ಯ ಮಾಡಿ. ಓ ಪ್ರೇತವೇ, ನೀನು ಈ ರೂಪದಿಂದಲ್ಲ. ನಿನಗೆ ಆಯುಷ್ಯವರ್ಧನ ಮೆಚ್ಚಿದೆ ನಾನೆಲೆ ಮಗನೇ ಕ್ಷಮಿಸಿ ಮಂತ್ರವನಿ ಪತ್ತದ ಪಡಿಗೆ ಮೆಚ್ಚಿನ ಮಗನೇ ನಿತ್ಯದ ಬಾರದು ಮೆಚ್ಚಿದೆ ಮೆಚ್ಚಿದಿರ. ಓ ಪ್ರೇತವೇ, ನೀನು ಪಠಣ ಮಾಡಿದಂತಹ ಶಿವಪಂಚಾಕ್ಷರಿ ಮಹಿಮೆಯಿಂದಾಗಿ ಇದು ನಿನಗೆ ನಿಜ ರೂಪವನ್ನು ಕರೆಯುತ್ತದೆ. ಶಂಕರ ಶರಣವ ಶಂಕರ ಭಯಂಕರ ಶಂಕರ ಶರಣಂ ಭಗವದ್ಭೂತೇಶು ಕರುಣಾಕರ ಶಂಕರ ಹರ ಶಂಭವ ಮಹಾದೇವ ವಿಶ್ವೇಶ್ವರ ಅಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠಾಯ ಶಂಭವಿ ಜಯ 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 ಜಯ. ಶ್ವೇತಕುಮಾರ ದೇವಾ, ಮನದಲ್ಲೊಂದು ಶಕ್ತಿ ಉಂಟು. ಒಂದು ಕಾಲಕ್ಕೆ ದುರ್ಜಯನಿಂದ ಸಾವನ್ನಪ್ಪಿದವ ನಾನು. ನಮ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸಿದಂತಹ ಕಾಲಕ್ಕೆ ಪುನರಪಿ ಜೀವಧಾಮ ಎನ್ನುವುದು ಜೀವನ ಎನ್ನುವುದು ನನಗೆ ಲಭಿಸಿದೆ. ಹಾಗಾದ್ರೆ ಇಷ್ಟೆಲ್ಲ ಆಗುವರೆ ಕಾರಣ ಏನು ದೇವ? ಕಾರಣವನ್ನು ಕೇಳುತ್ತಿರುವೆ ಶ್ವೇತಕುಮಾರ. ಶೋಣಿತದ ಪುರದೊಡೆಯನಾದಂತ ಆತನಿಗೆ ಮರಣ ಹೇಗೆ? ದುರ್ಜಯನ ಮರಣ ಎನ್ನುವುದು ಒಮ್ಮೆ ಸತ್ತು ಪುನರಪಿ ಬದುಕಿದವನಿಂದ ಎನ್ನುವುದಾಗಿತ್ತು. ಆ ಕಾರಣದಿಂದಾಗಿಯೇ ತ್ರಿಲೋಕ ಸುಂದರಿಯ ನಾಟಕವನ್ನು ನಾನು ಮಾಡಬೇಕಾಯಿತು. ತದನಂತರ ದುರ್ಜಯನಿಂದಲೇ ಹತನಾದ ನೀನು ಪ್ರೇತದ ರೂಪವನ್ನು ಪಡೆದುಕೊಂಡೆ. ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸಿದ ಕಾರಣ ಪುಣ್ಯಾರ್ಜನೆಯನ್ನು ಮಾಡಿಕೊಂಡು ನಿಜ ರೂಪವನ್ನು ನೀನು ಪಡೆದುಕೊಂಡವನಿದ್ದೀಯ.